ನಿಂತ್ಕೋ ಪ್ರತಿಭಾ. ಗುಂಡೇಟಿನಂತ ಅಪಾಯದಿಂದ ಪಾರಾಗಿದೆಯಾ. ಇದು ನಿನಗೆ ಮರು ಜನ್ಮ. ಬಲಗಾಲಿಟ್ಟು ಒಳಗೆ ಬಾ. ಯಾಕಮ್ಮ ಕಣ್ಣೀರು? ಗುಂಡೆಟ್ ಬಿಟ್ಟ ತಕ್ಷಣ ನಾನು ಸತ್ತೇ ಹೋಗ್ತೀನಿ ಅನ್ಕೊಂಡಿದ್ದೆ ಮಾವ. ಮತ್ತೆ ಮನೆಯವ್ರನ್ನೆಲ್ಲ ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ. ನಿಜಪ್ಪ, ಇಂಥ ಅವಘಡ ನಡಿಬಾರ್ದಾಗಿತ್ತು. ನಿರೀಕ್ಷೆನೇ ಮಾಡಿರಲಿಲ್ಲ. ಮರ್ತು ಬಿಡು. ನಾವು ನಂಬಿದ ದೇವರು ನಿನ್ನನ್ನು ಕಾಪಾಡ್ದ. ಹಳೆದನ್ನೆಲ್ಲ ಮರೆತು ಹಾಯಾಗಿರಮ್ಮ. ಅತ್ತೆಗೆ ನನ್ನ ಮೇಲೆ ಇನ್ನೂ ಕೋಪ ಕಮ್ಮಿ ಆಗಿಲ್ಲ ಅನ್ಸುತ್ತೆ. ಅತ್ತೆ ಎಲ್ಲಿದ್ದಾರೆ? ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ. ದೇವಸ್ಥಾನಕ್ಕ? ಯಾಕೆ? ಅದಕ್ಕೆ ಅವ್ರು ಬಂದಮೇಲೆ ಯಾಕೆ ಅಂತ ಅವ್ರನ್ನೇ ಕೇಳಿ ಇವಾಗ ಹೋಗಿ ರೆಸ್ಟ್ ಮಾಡಿ. ನಾನು ಹೋಗಿ ಅಮ್ಮನ ಕರ್ಕೊಂಡ್ ಬಂದ್ಬಿಡ್ತೀನಿ. ದೀಪಾ, ನಾನು ಬರ್ತೀನಿ. ಪ್ರತಿಭಾ, ನಿಮ್ಮತ್ತೆ ಎಲ್ಲೂ ಹೋಗಲ್ಲ, ಬಂದೇ ಬರ್ತಾಳೆ. ಈಗ ತಾನೇ ಬಂದಿದೀಯಾ, ಮೊದಲು ಹೋಗಿ ದೇವ್ರಿಗೆ ನಮಸ್ಕಾರ ಮಾಡು. ದೇವ್ರನ್ನ ನೋಡಕ್ಕೆ ಹೋಗ್ತಿದ್ದೀನಿ ಮಾವ. ಹೋಗಿ ಬರ್ತೀನಿ ಅಜ್ಜಿ. ನೀನು ಆ ಕಡೆ ನೋಡು, ನಾನು ಈ ಕಡೆ ನೋಡ್ತೀನಿ.